ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಸರ್ಕಾರಿ ಶಿಕ್ಷಕ ಪ್ರತ್ಯಕ್ಷ, ಸಿಎಂ ಪ್ರಚಾರ ಸಭೆಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕ ಭಾಗಿ. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಸರ್ಕಾರಿ ಶಿಕ್ಷಕ ಪ್ರತ್ಯಕ್ಷ, ಸಿಎಂ ಪ್ರಚಾರ ಸಭೆಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕ ಭಾಗಿ. ಬಾಗಲಕೋಟೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಕೇಸ್. ಸುತಗುಂಡಾರ ಗ್ರಾಮದಲ್ಲಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಈ ಘಟನೆ ಆಗಿದೆ. ಆಲಮಟ್ಟಿ ಎಂಪಿಎಸ್ ಶಾಲೆಯ ಸಹ ಶಿಕ್ಷಕ ಚಂದ್ರು ನುಗ್ಲಿ ಭಾಗಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಚಂದ್ರು ನುಗ್ಲಿ ತಮ್ಮ ಗುರುತು ಪತ್ತೆ ಆಗ್ತಲೇ ಮಾಸ್ಕ್ ಹಾಕಿಕೊಂಡರು. ಚಂದ್ರು ಎಸ್ಕೇಪ್. ಮಾಧ್ಯಮದವರು ಪ್ರಶ್ನೆ ಮಾಡಲು ಮುಂದಾಗ್ತಿದ್ದಂತೆ ಕಾಲ್ ಕಿತ್ತಂತಹ ಶಿಕ್ಷಕ, ಸಮೀಪದ ಕಬ್ಬಿನ ಹೊಲದ ಕಡೆಗೆ ಓಡಿ ಹೋದಂತಹ ಶಿಕ್ಷಕ ಚಂದ್ರು. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಶಿಕ್ಷಕ ಭಾಗಿಯಾದ್ರು, ಪ್ರತ್ಯಕ್ಷವಾಗ್ಬಿಟ್ರು. ಸಿಎಂ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಶಾಲಾ ಶಿಕ್ಷಕ ಭಾಗಿ. ಬಾಗಲಕೋಟೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ. ಸುತಗುಂಡಾರ ಗ್ರಾಮದಲ್ಲಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಈ ಘಟನೆಯಾಗಿದೆ. ಆಲಮಟ್ಟಿಯ ಎಂಪಿಎಸ್ ಶಾಲೆಯ ಸಹ ಶಿಕ್ಷಕ ಚಂದ್ರು ನುಗ್ಲಿ ಭಾಗಿಯಾದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಚಂದ್ರು ನುಗ್ಲಿ ತಮ್ಮ ಗುರುತು ಪತ್ತೆ ಆಗ್ತಲೇ, ಜನ ತಮ್ಮನ್ನ ಗುರುತು ಹಿಡಿತಲೇ ಅಲ್ಲಿ ಮಾಸ್ಕ್ ಹಾಕಿಕೊಂಡ್ರು. ಚಂದ್ರು ಎಸ್ಕೇಪ್ ಆದ್ರು. ಮಾಧ್ಯಮದವರು ಪ್ರಶ್ನೆ ಮಾಡಕ್ ಹೋದ್ರೆ ಕಾಲ್ ಕಿತ್ತ ಶಿಕ್ಷಕ ಸಮೀಪದ ಕಬ್ಬಿನ ಗದ್ದೆಗೆ, ಆ ಹೊಲದ ಕಡೆ ಓಡಿಗೆ ಹೋದ್ರು ಶಿಕ್ಷಕ ಚಂದ್ರು. ಬಾಗಲಕೋಟೆಯಲ್ಲಿ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ. ಈಗ ನೀತಿ ಸಂಹಿತೆ ಉಲ್ಲಂಘನೆ ಅಂತ ಕೇಸ್ ಕೂಡ ಆಗಿರುವಂಥದ್ದು. ಸಿಎಂ ಪ್ರಚಾರ ಸಭೆಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕ ಭಾಗಿಯಾದ ಚಂದ್ರು ನುಗ್ಲಿ ಎಂಇಎಸ್ ಶಾಲೆಯ ಸಹ ಶಿಕ್ಷಕ. ಚಂದ್ರು ನುಗ್ಲಿ ಕೇವಲ ಶಾಲಾ ಶಿಕ್ಷಕ ಅಷ್ಟೇ ಅಲ್ಲದೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಕೂಡ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಚಂದ್ರು ನುಗ್ಲಿ ಶಿಕ್ಷಕರಿಗೆ ರೀತಿ ರಿವಾಜುಗಳ ಬಗ್ಗೆ ಮತ್ತು ಕಾನೂನುಗಳ ಬಗ್ಗೆ, ಯಾವ ನಿಯಮಗಳಿದ್ದಾವೆ, ಏನು ಮಾಡಬೇಕು ಮಾಡಬಾರದು ಅನ್ನೋದ್ರ ಬಗ್ಗೆ ಎಲ್ಲರಿಗಿಂತ ಜಾಸ್ತಿ ತಿಳುವಳಿಕೆ ಇರುತ್ತೆ. ಸಮಾಜಕ್ಕೆ ತಿಳುವಳಿಕೆ ಹೇಳಬೇಕಾದಂತಹ ಸ್ಥಾನದಲ್ಲಿರುವಂತಹ ಶಿಕ್ಷಕರು. ಆದ್ರೆ ಇಲ್ಲಿ ಶಿಕ್ಷಕರಿಂದಲೇ ಈಗ ಬಾಗಲಕೋಟೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿರುವಂಥದ್ದು. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಶಿಕ್ಷಕ ಚಂದ್ರು ಪತ್ತೆ ಆದ್ರು. ಸಿಎಂ ಪ್ರಚಾರ ಸಭೆಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕ ಭಾಗಿ. ಬಾಗಲಕೋಟೆಯಲ್ಲೇ ಆಯ್ತು ನೀತಿ ಸಂಹಿತೆಯ ಉಲ್ಲಂಘನೆ. ಸುತಗುಂಡಾರ ಗ್ರಾಮದಲ್ಲಿ ಪ್ರಚಾರ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಚಂದ್ರು ನುಗ್ಲಿ ಕಾಣಿಸಿಕೊಂಡ್ರು.